ಎಲ್ಲ ಬೆಂಗಳೂರು ವಕೀಲರ, ವಿಶೇಷವಾಗಿ ಬೆಂಗಳೂರು ವಕೀಲರು ಮತ್ತು ಕರ್ನಾಟಕದ ಎಲ್ಲ ವಕೀಲರು ಆದ್ಯತೆಯ ಮತ ಕೊಟ್ಟಿದ್ದಾರೆ. ನಾನು 9ನೇ ಸ್ಥಾನದಲ್ಲಿ ಆಯ್ಕೆಯಾಗಿದ್ದೀನಿ. ಭಾಳಷ್ಟು ಈ ಚುನಾವಣೆ ಭಾಳ ಪ್ರತಿಷ್ಠೆ ತೊಗೊಂಡು ಎಲ್ಲ ಚುನಾವಣೆ ಮಾಡಿದ್ವಿ. 149 ಕ್ಯಾಂಡಿಡೇಟ್ ಇದ್ವಿ. ಭಾಳಷ್ಟು ಜನ ಅಲಿಗೇಷನ್ಸು ಬಂತು, ಹಣ ಖರ್ಚು ಮಾಡಿದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಗಿಫ್ಟ್ ಕೊಟ್ಟರು ಅಂತ. ಅದು ಯಾರ್ಯಾರು ಏನು ಮಾಡಿದ್ರು ನನಗಂತೂ ಗೊತ್ತಿಲ್ಲ. ನಾನಂತೂ ಏನೂ ಮಾಡಿಲ್ಲ, ಏನೂ ದುಡ್ಡು ಕೊಟ್ಟಿಲ್ಲ, ಯಾವುದೂ ಖರ್ಚು ಮಾಡಿಲ್ಲ. ನಾನು ಕೆಲಸ ಮಾಡಿದ್ದೆ 5 ವರ್ಷ ಬಾರ್ ಕೌನ್ಸಿಲ್ ಮೆಂಬರ್ ಆಗಿ. ನನ್ನ ಕೆಲಸವನ್ನು ನೋಡಿ ನನ್ನ ನಂಬಿಕೆ ವಿಶ್ವಾಸ ಇಟ್ಟು ಮತ ಕೊಟ್ಟಿದ್ದಾರೆ. ಇಡೀ ವಕೀಲ ಹಿತವನ್ನು ಕಾಪಾಡುವಂಥ ಕೆಲಸ ಮಾಡ್ತೀವಿ. ಒಂದು 2-3 ಸಮಸ್ಯೆಗಳಿದೆ ನಮ್ಮಲ್ಲಿ. ಬಿಲ್ಡಿಂಗ್ ಆಗಬೇಕು ನಮಗೆ ಕರ್ನಾಟಕ ವಕೀಲ ಪರಿಷತ್ಗೆ. ಜೊತೆಗೆ ಒಳ್ಳೆಯ ವೈದ್ಯಕೀಯ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತೇಳಿ ಒಂದು ಭಾಳಷ್ಟು ಒತ್ತಾಯ ಇದೆ. ಮತ್ತು ವೆಲ್ಫೇರ್ ಫಂಡ್ ಜಾಸ್ತಿ ಮಾಡಬೇಕಂತ. ಈ 3 ಸಮಸ್ಯೆಗಳನ್ನು ಆದಷ್ಟು ಬೇಗ ಬಗೆಹರಿಸುವಂಥ ಕೆಲಸ ಮಾಡ್ತೀನಿ. ನಾನು ವಕೀಲರಿಂದ ಆಯ್ಕೆ ಆಗಿದ್ದೀನಿ. ವಕೀಲರಿಗೋಸ್ಕರ ಇನ್ನೂ 5 ವರ್ಷ ಕೆಲಸ ಮಾಡ್ತೀನಿ. ಸರ್, ನಿಮ್ಮ ಮೇಲೆ ಭರವಸೆ ಇಟ್ಟು ನಿಮಗೆ ಮತ ನೀಡಿ ನಿಮ್ಮನ್ನು ವಿಜಯಶಾಲಿಯಾಗಿ ಮಾಡಿದ್ದಾರೆ. ಏನು ಹೇಳ್ತೀರಾ ಸರ್ ನಿಮ್ಮ ಮತದಾರರಿಗೆ? ನಿಮ್ಮ ಇಲ್ಲ, ಮತದಾರರು ಅವರು ನಮಗೆ ಪ್ರಭುಗಳು. ವಿಶೇಷವಾಗಿ ಬೆಂಗಳೂರು ಮತದಾರರು ಅಂದರೆ ನನಗೆ ಭಾಳ ಸಹಕಾರ ಮಾಡಿದ್ದಾರೆ. ನನಗೆ 833 ಓಟು ಪ್ರಥಮಾದ್ಯತೆ ಮತ ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಮಹಿಳಾ ವಕೀಲರು, ಬೆಂಗಳೂರಲ್ಲಿರೋ ಮಹಿಳಾ ವಕೀಲರು ಅವ್ರಿಗೆ ಎಷ್ಟು ಋಣ ತೀರಿಸೋದು ಸಾಕು ಅಷ್ಟು ಕೆಲಸ ಮಾಡಿದ್ದಾರೆ. ಅದರಿಂದ ಬೆಂಗಳೂರು ವಕೀಲ ನಾನು ನಿಜವಾಗ್ಲೂ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಬೆಂಗಳೂರು ಬಾರ್ ಅಸೋಸಿಯೇಷನ್ ಮೆಂಬರ್ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದರೆ ಬೆಂಗಳೂರಿನಲ್ಲಿ ಸುಮಾರು 1,500-2 ಸಾವಿರ ಓಟ್ ಬಂದಿದೆ. ಅವರು ಯಾವತ್ತೂ ನಾನು ಚಿರಋಣಿಯಾಗಿರ್ತಾನೆ. ಮತ್ತು ಅವರು ಏನೇ ಕೆಲಸ ಇರಲಿ, ಏನೇ ಸಮಸ್ಯೆ ಇರಲಿ, 1 to 1 ನನ್ನ ಸಮಸ್ಯೆ ಅಂತ ತಿಳ್ಕೊಂಡು ಒಂದು ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಕೆಲವು ಸಮಸ್ಯೆಗಳಿಗೆ ಸ್ಪಂದಿಸ್ತೀರಾ? ಹೌದು, 100%. ವಕೀಲರಿಗೆ ಇನ್ನೇನು ಇಲ್ಲಿ ಬಾರ್ ಕೌನ್ಸಿಲಿಗೆ ಬರೋದು ವಕೀಲರು ಬಿಟ್ಟರೆ ಯಾರೂ ಬರೋಲ್ಲ. ಎನ್ರೋಲ್ಮೆಂಟ್ ಮಾಡೋಕ್ಕೆ ಹೊಸ ಲಾಯರ್ಗಳು ಬರ್ತಾರೆ. ಅವರು ತೀರ್ಕೊಂಡ್ಮೇಲೆ ಅವ್ರ ಪೇರೆಂಟ್ಸ್ ಅವರು ಕಿನ್ಸ್ ಬರ್ತಾರೆ, ಅದು ವೆಲ್ಫೇರ್ ಫಂಡ್ಗೆ. ಅಲ್ಲಿವರೆಗೂ ಬರೋರು ಲಾಯರ್ಗಳು. ಇಲ್ಲಿ ಯಾವುದೋ ಇದು ಪಬ್ಲಿಕ್ ಆಫೀಸ್ ಅಲ್ಲ, ಓನ್ಲಿ ಲಾಯರ್ಗಳು. ನಾವು ಗೆದ್ದಿರ್ತಕ್ಕಂಥದ್ದು ಲಾಯರ್ಗಳು ಕೆಲಸ ಮಾಡೋಕ್ಕೋಸ್ಕರನೇ ಗೆದ್ದಿರೋದು, ಅವ್ರಿಗೋಸ್ಕರನೇ ಮಾಡ್ತೀವಿ. ತಮ್ಮ ಹೆಸರು ಹೇಳಿ. ರಾಜಣ್ಣ ಅಂತೇಳಿ. ಈಗ ನಾನು ನೀವು ಹಳೆ ಮೆಂಬರ್ ಇದ್ದೆ, ಮತ್ತೊಂದು ಸಾರಿ ಆಯ್ಕೆ ಆಗಿದ್ದೀನಿ.